ಯಾವುದೇ ದೇವಸ್ಥಾನದಲ್ಲಿ ಹೋದ್ರೂ ನಮಗೆ ಇಲ್ಲಿ ಸಿಗುವಷ್ಟು ಹರೇ ಕೃಷ್ಣ ಮಹಾಮಂತ್ರದ ಪ್ರಚಾರ ಸಿಗೋದಿಲ್ಲ. ಸೊ ಮೂರನೇ ವಿಷಯ ಅಂದರೆ ಸಮಾರಂಭಗಳು. ಸೊ ನಾವು ನೋಡಿರ್ಬೋದು, ಜಗನ್ನಾಥ ರಥಯಾತ್ರೆ ಆಗಿರ್ಬೋದು, ಕೀರ್ತನ್ ಮೇಳ ಆಗಿರ್ಬೋದು, ಜನ್ಮಾಷ್ಟಮಿ ಆಗಿರ್ಬೋದು, ಈ ರೀತಿ ಬಹಳ ದೊಡ್ಡ ಪ್ರಮಾಣದಲ್ಲಿ ನಡೆಯೋ ಸಮಾರಂಭಗಳಿರುತ್ತೆ. ನಾನು ಇಸ್ಕಾನ್ನ ಮೂಲತಃದಲ್ಲಿ ಹೇಳಿದೆ ಸಂಕೀರ್ತನ ಆಂದೋಲನ ಅಂತ. ಸೊ ಆ ಸಂಕೀರ್ತನ ಆಂದೋಲನ ಈಗಲೂ ನಡೀತಿದೆ ಇಸ್ಕಾನ್ನಲ್ಲಿ, ನಗರ ಸಂಕೀರ್ತನ, ಕೀರ್ತನ್ ಮೇಳ ಅನ್ನೋದ್ರ ಮೂಲಕ. ಕೊನೆಯ ವಿಷಯ ಅಂದರೆ ಇಸ್ಕಾನ್ನ ಪುಸ್ತಕಗಳು. ಸೊ ನಾನು ಇಸ್ಕಾನ್ನ ಸಿದ್ಧಾಂತ ಅಥವಾ ಮೂಲತಃ ಅನ್ನೋದರಲ್ಲಿ ಹೇಳಿದೆ ವೈದಿಕ ಜ್ಞಾನವನ್ನು ಹಂಚಬೇಕು ಅಂತ. ಭಗವದ್ಗೀತಾ ಆಗಿರ್ಬೋದು, ಭಾಗವತ ಪುರಾಣ ಆಗಿರ್ಬೋದು, ಅದರ ವಿಷಯಗಳನ್ನು ಸಂಕ್ಷಿಪ್ತವಾಗಿ ಪುಸ್ತಕಗಳಲ್ಲಿ ಹೇಳಿ ಅದನ್ನು ಹಂಚೋದನ್ನು ನಾವು ನೋಡ್ಬೋದು ಇಸ್ಕಾನ್ನಲ್ಲಿ. ಪ್ರತಿ ವರ್ಷ ಇಸ್ಕಾನ್ನ ಭಕ್ತಾದಿಗಳು 1 ತಿಂಗಳು ಕಡಿಮೆ ದರದಲ್ಲಿ ಭಗವದ್ಗೀತೆಯನ್ನು, ಲಕ್ಷಾಂತರ ಭಗವದ್ಗೀತೆಗಳನ್ನು ಹಂಚ್ತಾರೆ. ಸೊ ಇದು ನನಗನ್ಸುತ್ತೆ ಈ 4 ವಿಷಯಗಳು ತುಂಬ ವೈವಿಧ್ಯಮಯ. ಲೈಕ್ ಬೇರೆ